Hey guys, ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇವತ್ತಿನ ವಿಡಿಯೋನಲ್ಲಿ ನಾನು ನಿಮಗೆ ಮನೇಲೆ ಫೇಶಿಯಲ್ ಹೇಗೆ ಮಾಡ್ಕೊಳ್ಬಹುದು ಅನ್ನೋದನ್ನ ತೋರಿಸ್ತೀನಿ. ನಾವು ಕೆಲವೊಂದು ವಸ್ತು ಮನೇಲೆ ಸಿಗ್ತಕ್ಕಂತಹ ವಸ್ತುಗಳಿಂದ ಹರ್ಬಲ್ ವಸ್ತುಗಳಿಂದ ಮಾಡ್ತೀವಿ, ಬಟ್ ಎಲ್ಲ ಟೈಮಲ್ಲೂ ಅದಾಗೋದಿಲ್ಲ ಅಲ್ವಾ. O3+ ಪ್ರೊಫೆಷನಲ್ ಅವರ ಫೇಶಿಯಲ್ ಕಿಟ್ ತಗೊಂಡು ಬಂದಿದ್ದೀನಿ. ಇದರಲ್ಲಿ ಆಲ್ಮೋಸ್ಟ್ ಒಂದು 6ರಿಂದ 7 ಡಿಫ್ರೆಂಟ್ ಸ್ಟೆಪ್ಸ್ ಇದೆ. ಯೂಶಲಿ ನಾವು ಹೇಗೆ ಪಾರ್ಲರ್ ಅಲ್ಲೆಲ್ಲ ಮಾಡಿಸ್ತೀವಿ ಅಲ್ಲ, ಅದೇ ರೀತಿ. ಆದ್ರಿಂದ ಮನೇಲಿ ತುಂಬಾ ಈಸಿಯಾಗಿ ಮಾಡ್ಕೊಳ್ಬಹುದು. ಅಂಡ್ ಇದರ ಪ್ರೈಸ್ ಬಂದು 560 ರೂಪೀಸ್, ಒಂದು 20% ಡಿಸ್ಕೌಂಟ್ ಸಿಕ್ಕಿರತ್ತೆ. ಅಂಡ್ ಅದಕ್ಕೆ ಸ್ಟೆಪ್ ಬೈ ಸ್ಟೆಪ್ ಹೇಗೆ ಮಾಡ್ಬೋದು ಅಂತ ತೋರಿಸ್ಕೊಡ್ತೀನಿ. ಮೊದಲನೇದಾಗಿ ಕೂದಲನ್ನ ಕಟ್ಕೋಬೇಕಾಗತ್ತೆ. ಸಲೂನ್ಗೂ ಹೋಗಿ ಮಾಡಿಸ್ಬೋದು, ಬಟ್ ಯಾವಾಗ್ಲೂ ಹೋಗಕ್ಕಾಗೋದಿಲ್ಲ ಅಲ್ವಾ. ಅಂಡ್ ಅದಕ್ಕಿಂತ ಹೆಚ್ಚು ಪ್ರೈಸ್ ಒಂದು 3000 ಬೇಕು ಇದು ಫೇಶಿಯಲ್ ಮಾಡ್ಸಕ್ಕೆ. ಸೊ ಮನೇಲೆ ಮಾಡ್ಕೊಂಡ್ರೆ ತುಂಬಾ ಈಸಿಯಾಗೆ ಮಾಡ್ಕೊಳ್ಬೋದು. ಸೊ ಕ್ಲೀನಾಗಿ ಕಟ್ಕೊಂಡಿದ್ದೀನಿ ಕೂದಲು, ಅಂಡ್ ಇದು ಕೂಡ ರೆಡಿ ಆಯ್ತು. ಸೊ ಬಿಫೋರ್ ಅಂಡ್ ಆಫ್ಟರ್ ಬಂದು ಪಿಕ್ಚರ್ ತೆಕ್ಕೊಂಡ್ಬಿಡೋಣ. ಎಸ್, ಓಕೆ. ಅಂಡ್ ಲೆಟ್ ಮಿ ಓಪನ್ ದಿಸ್. ಸೊ ಇದಕ್ಕೆ ಏನೇನು ಬೇಕಾಗುತ್ತೆ ಅಂತ ಹೇಳ್ತೀನಿ. ಒಂದು ಕಪ್ಪಲ್ಲಿ ನೀರು ಇಟ್ಕೊಂಡಿದ್ದೀನಿ. ಅಂಡ್ ಫೇಶಿಯಲ್ ಕಿಟ್, ಇದರಲ್ಲಿ 6-7 ತರದ ಡಿಫ್ರೆಂಟ್ ಸ್ಟೆಪ್ಸ್ ಇರುತ್ತೆ, ಅದನ್ನ ಬರ್ದಿರ್ತಾರೆ, ಫಾಲೋ ಮಾಡ್ಕೊಂಡು ಮಾಡ್ಬೋದು. ನಮ್ಮ ನೆಕ್ಸ್ಟ್ ವಸ್ತು ಬಂದ್ಬಿಟ್ಟು ರೋಲರ್. ಇದು ಬಂದು ರೋಸ್ ಕ್ವಾರ್ಟ್ಸ್ ರೋಲರ್. ನನ್ನ ವಿಡಿಯೋಲಿ ನೋಡಿರ್ತೀರಾ. ಇದನ್ನ ಸ್ಕಿನ್ ಕೇರ್ಗೆ ನಾನು ಯೂಸ್ ಮಾಡ್ತೀನಿ. ಇದು ಬಂದು ಫೇಸ್ ರಿಚುವಲ್ಸ್ ಅನ್ನೋ ಒಂದು ಬ್ರ್ಯಾಂಡ್ ಇಂದು. ಇದನ್ನ ಹೇಗೆ ಯೂಸ್ ಮಾಡೋದು ಹಾಗೂ ಏನೇನೆಲ್ಲ ಉಪಯೋಗ ಇದೆ ಇದರಿಂದ ಅನ್ನೋದನ್ನ ನೀವು ಮೇಲೆ ಲಿಂಕ್ ಅಟ್ಯಾಚ್ ಮಾಡಿರ್ತೀನಿ ವಿಡಿಯೋದು, ಅದರಲ್ಲಿ ನೋಡ್ಬೋದು. ಸೊ ಇವಾಗ ಫೇಶಿಯಲ್ಗೆ ದಿಸ್ ಇಸ್ ನಾಟ್ ಮ್ಯಾಂಡೇಟರಿ, ಕೈಯಲ್ಲೇ ಮಾಡ್ಕೊಳ್ಬೋದು. ಬಟ್ ನಾನು ವಾರದಲ್ಲಿ 1-2 ಸತಿ ಇದನ್ನ ಉಪಯೋಗಿಸ್ತಾ ಇರ್ತೀನಿ. ಸೊ ಹಾಗೆ ಈಗಲೂ ಉಪಯೋಗಿಸೋಣ ಅಂತ ಅನ್ಕೊಂಡೆ ಅಷ್ಟೇ. ಓಕೆ. ಅಂಡ್ ಇದು ಇಲ್ಲಿ ಕಾಣ್ತಾ ಇದೆ ಅಲ್ಲ ಕಿಟ್. ಈ ಪುಟಾಣಿ ಕಿಟ್ ಅಲ್ಲಿ ಇದು ಒಂದು ಈ ತರ ಇದೆ ನೋಡಿ. ಇದು ಬಂದು ಆಕ್ಚುಲಿ ಬ್ಲ್ಯಾಕ್ ಹೆಡ್ ವೈಟ್ ಹೆಡ್ ರಿಮೂವರ್ ಟೂಲ್. ಸೊ ಇದು ಅಂಡ್ ಇತ್ತೀಚೆಗೆ ಇದನ್ನು ಕೂಡ ಜಾಸ್ತಿ ಯೂಸ್ ಮಾಡಲ್ಲ, ಯಾಕಂದ್ರೆ ಇದು ತುಂಬಾ ಹಾರ್ಶ್ ಆಗುತ್ತೆ ಸ್ಕಿನ್ಗೆ ಅಂತ ಹೇಳಿ ಪಾರ್ಲರ್ ಅಲ್ಲೆಲ್ಲ ಒಂದು ತೆಳು ಕಾಟನ್ ಬಟ್ಟೆಲೆ ಹಿಂಗ್ ಮಾಡ್ತಾರೆ. ಬಟ್ ನನ್ನ ಹತ್ರ ಇರೋದ್ರಿಂದ ನಾನು ಅದನ್ನ ಯೂಸ್ ಮಾಡ್ತಾ ಇದ್ದೀನಿ. ಅಂಡ್ ಸ್ಟೀಮರ್ಗೆ ಈ ತರ ಇದೊಂದು 150 ರೂಪಾಯಿ ಅಂಗಡಿಲಿ ಸಿಗುತ್ತೆ. ಇದಿಲ್ಲ ಅಂತ ಅಂದ್ರೆ ಚೆನ್ನಾಗಿ ನೀರ್ ಕಾಯಿಸ್ಬಿಟ್ಟು ಒಂದು ದೊಡ್ಡ ಬಟ್ಲಲ್ಲಿ ಅದನ್ನ ಸ್ಟೀಮ್ ಆಗಿ ತಗೊಳ್ಬಹುದು. ಟವಲ್ ಗಿವೆಲ್ಲ ಮುಚ್ಕೊಂಡು ಚೆನ್ನಾಗಿ ಸ್ಟೀಮ್ ಆಗಿ ತಗೊಂಡ್ರೆ ಬ್ಲಾಕ್ ಹೆಡ್ಸ್ ವೈಟ್ ಹೆಡ್ಸ್ ಏನು ಅಪರ್ ಲೇಯರ್ ಇರುತ್ತೆ ಎಲ್ಲ ಡೆಡ್ ಸೆಲ್ಸ್ ಕೂಡ ರಿಮೂವ್ ಆಗುತ್ತೆ. ಸೊ ವಿತೌಟ್ ಫರ್ದರ್ ಡು ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಓಕೆ, ನೋಡಿ ಈ ತರ ಚಿಕ್ಕ ಚಿಕ್ಕ ಕಪ್ಪಲ್ಲಿ ಎಲ್ಲ ಕೊಟ್ಟಿರ್ತಾರೆ. ಲಾಸ್ಟ್ ಒನ್ ಬಂದು ತುಂಬಾ ಮಜಾ. ಅದು ಥಿಕ್ ಮಾಸ್ಕ್, ಫುಲ್ ಕ್ಲೇ ಮಾಸ್ಕ್. ಅದು ತುಂಬಾ ರಿಫ್ರೆಶಿಂಗ್ ಆಗಿ ತುಂಬಾ ಚೆನ್ನಾಗಿರುತ್ತೆ. ಸೊ ನೀವು ಮೊದಲನೇ ಸತಿ ಮನೇಲೆ ಮಾಡ್ಕೊತಾ ಇದ್ರೆ ಇದರಲ್ಲಿ ನೋಡಿ ಫಸ್ಟ್ ಸ್ಟೆಪ್ ಏನು ಅಂತ ಕೊಟ್ಟಿರ್ತಾರೆ, ಅದನ್ನೇ ಮಾಡ್ಕೊಳ್ಳಿ. ವೈಟ್ನಿಂಗ್ ಕ್ಲೆನ್ಸಿಂಗ್ ಫೋಮ್. ಎಲ್ಲಿದ್ದೀರಪ್ಪ? ಈ ಪುಟಾಣಿ ಇದ್ರಲ್ಲಿದೆ ವೈಟ್ನಿಂಗ್ ಕ್ಲೆನ್ಸಿಂಗ್ ಫೋಮ್. ನಾನು ಕ್ಲೀನಾಗಿ ಹ್ಯಾಂಡ್ ವಾಶ್ ಎಲ್ಲ ಮಾಡ್ಕೊಂಡು ಕುತ್ಕೊಂಡಿದ್ದೀನಿ. ಜೊತೆಗೆ ಒಂದು ಟವೆಲ್ ಕೂಡ ಇಟ್ಕೊಂಡಿದ್ದೀನಿ, ಚಿಕ್ಕದು, ಬೇಕಾಗತ್ತೆ ಅವಾಗ ಕೈ ಒರೆಸ್ಕೊಳಕ್ಕೆ ಅಂತ ಹೇಳಿ. ಅಂಡ್ ಇಷ್ಟು ದೊಡ್ಡದು, ಇಷ್ಟು ಇದ್ದಿದ್ದ ಕ್ವಾಂಟಿಟಿ ನೋಡಿ ಎಷ್ಟಿದೆ. ಸೊ ಹೀಗೆ ಯಾವುದನ್ನು ವೇಸ್ಟ್ ಮಾಡೋದು ಬೇಡ. ಇದು ಚೆನ್ನಾಗಿ ಸ್ಕಿನ್ ಸಾಫ್ಟ್ ಆಗ್ಲಿ ಅಂತ ಹೇಳ್ಬಿಟ್ಟು ಈ ಕ್ಲೆನ್ಸಿಂಗ್ ಫೋಮ್ ಕೊಟ್ಟಿರ್ತಾರೆ. ಯಾವಾಗ್ಲೂ ಮಾಡ್ಕೋಬೇಕಾದ್ರೆ ಕತ್ತನ್ನ ಮರಿಬೇಡಿ. ನಾನು ಯೂಶಲಿ ಇದನ್ನ ಸೂರಿಗಮ ಹಚ್ಚಿ ಅವ್ರಿಗೂ ಫೇಶಿಯಲ್ ಮಾಡ್ತಾನೆ, ಎಲ್ಲ ಹೊರಗಡೆ ಹೋಗಿ ಮಾಡ್ಕೊಳ್ಳೋದಕ್ಕಿಂತ ವಾಸಿ ಅಂತ ಹೇಳಿ. ಓಕೆ. ಅಂಡ್ ಚೆನ್ನಾಗಿ ಮಸಾಜ್ ಮಾಡಬೇಕು. ಮಸಾಜ್ ಮಾಡಿದಷ್ಟು ನಮ್ಮ ಡೆಡ್ ಸ್ಕಿನ್ ಸೆಲ್ಸ್ ಏನಿರುತ್ತೆ ಅಲ್ಲ, ಅದೆಲ್ಲ ಸಾಫ್ಟ್ ಆಗಿ ತುಂಬಾ ಚೆನ್ನಾಗಿ ಸ್ಟೀಮ್ ಹಾಗೂ ಸ್ಕ್ರಬ್ ಎಲ್ಲ ಮಾಡ್ಕೊಂಡಾಗ ತುಂಬಾ ಚೆನ್ನಾಗಿ ಎಫೆಕ್ಟಿವ್ ಆಗ ಅಂತ ಅನ್ಸುತ್ತೆ. ಅಂಡ್ ಇದಕ್ಕೆ ಯಾವ್ದಾದ್ರು ಮಾಡ್ಕೋಬೇಕಾದ್ರೆ ಸ್ವಲ್ಪ ಹಳೆ ಬಟ್ಟೆ ಇಲ್ಲ ಟವಲ್ ರ್ಯಾಪ್ ಮಾಡ್ಕೊಂಡು ಮಾಡಿ. ನಮ್ಗಿನ್ನ ಬೇರೆಯವ್ರಿಗೆ ಮಾಡೋದು
ಸ್ವಲ್ಪ. ಸೊ ಮುಖದಲ್ಲಿ ತುಂಬಾ ಟೆನ್ಷನ್ ಇರುತ್ತೆ, ಈ ಜಾ ಪಾರ್ಟ್ ಆಗಿರ್ಬೋದು, ಕಿವಿ ಹತ್ರ ಇಲ್ಲೆಲ್ಲ ಸ್ವಲ್ಪ ಟೆನ್ಷನ್ ಇರುತ್ತೆ. ಸೊ ಅದಕ್ಕೋಸ್ಕರ ಆದಷ್ಟು ಮಿನಿಮಮ್ ಒಂದು 2 ಮಿನಿಟ್ಸ್ ಮಸಾಜ್ ಮಾಡ್ಕೊಳ್ಳಿ ಈ ಥರ. ಆ್ಯಂಡ್ ಇಲ್ಲಿ ನೋಸ್ ಹತ್ರ ಇಲ್ಲಿ ಆ್ಯಕ್ಚುಲಿ ಬ್ಲ್ಯಾಕ್ ಹೆಡ್ಸ್ ವೈಟ್ ಹೆಡ್ಸ್ ಸ್ವಲ್ಪ ಜಾಸ್ತಿನೇ ಇರುತ್ತೆ. ಸೊ ಅಲ್ಲಿ ಕೂಡ ಮಸಾಜ್ ಮಾಡಿ ಸಾಫ್ಟ್ ಆದಷ್ಟು ಬೇಗ ಬಂದ್ಬಿಡುತ್ತೆ. ಹೀಗೆಲ್ಲ ಮಾಡೋದ್ರಿಂದ ಬ್ಲಡ್ ಸರ್ಕ್ಯುಲೇಷನ್ ಇಂಪ್ರೂವ್ ಆಗುತ್ತೆ. ಸ್ವಲ್ಪ ಡ್ರೈ ಅಂತ ಅನ್ನಿಸಿದ್ರೆ ಒಂದೇ ಒಂದು ಡ್ರಾಪ್ ನೀರು ಹಾಕೊಂಡು ಮತ್ತೆ ಮಸಾಜ್ ಮಾಡಿ. ಈ ಕಣ್ಣಿನ ಕೆಳಭಾಗ ಸ್ವಲ್ಪ ಲೈಟಾಗಿ ಮಸಾಜ್ ಮಾಡಬೇಕಾಗುತ್ತೆ. ಸೊ ದಿಸ್ ಇಸ್ ಡನ್. ಇದನ್ನ ಒಂದು ಒದ್ದೆ ಬಟ್ಟೆನಾದ್ರೂ ಇಟ್ಕೊಳ್ಬೋದು ನೀವು, ಇಲ್ಲಾಂದ್ರೆ ಸದ್ಯಕ್ಕೆ ಕಾಟನ್ ಪ್ಯಾಡ್ ಇಲ್ಲ, ಕಾಟನ್ ಇದೆ, ಸೊ ಅದರಲ್ಲೇ ರಿಮೂವ್ ಮಾಡ್ತೀನಿ. ತುಂಬಾ ಗಲೀಜ್ ಬರುತ್ತೆ ಮುಖದಲ್ಲಿ, ಇಷ್ಟೊಂದು ಗಲೀಜ್ ಇರುತ್ತೆ ಅಂತ ಅನ್ಸುತ್ತೆ. ಆಕ್ಚುಲಿ ಕಾಟನ್ ಪ್ಯಾಡ್ ಇದ್ರೆ ಒಳ್ಳೇದು, ಒಂದು ಕಾಟನ್ ಪ್ಯಾಡ್ ಅಲ್ಲಿ ಕೆಲಸ ಮುಗಿಯುತ್ತೆ. ಕಾಟನ್ ತುಂಬಾ ಖರ್ಚಾಗುತ್ತೆ. ಸ್ವಲ್ಪ ಓಡಾಟ ಎಲ್ಲ ಜಾಸ್ತಿ ಆಗಿದೆ, ಫೇಶಿಯಲ್ ಎಲ್ಲ ಏನು ಮಾಡ್ತಾ ಇರಲಿಲ್ಲ. ಯೂಶಲ್ ಏನೋ ಫಂಕ್ಷನ್ ಇದೆ ಅಂತ ಅಂದ್ರೆ ಮಾತ್ರ ಹೋಗ್ತೀನಿ, ಇಲ್ಲಾಂದ್ರೆ ಯಾವಾಗಾದ್ರೂ ಒಂದ್ಸತಿ ಕ್ಲೀನಪ್ ಆದ್ರೂ ಮಾಡಿಸ್ತಾ ಇರ್ತೀನಿ. ಓಕೆ ಡನ್, ಎಲ್ಲ ಕ್ಲೀನಾಗಿ ರಿಮೂವ್ ಮಾಡ್ಕೊಂಡಿದ್ದಾಗಿದೆ. ಇವಾಗ ನಮ್ಮ ಸೆಕೆಂಡ್ ಸ್ಟೆಪ್ ಏನು ಅಂತ ಕೊಟ್ಟಿದ್ದಾರೆ ಇದರಲ್ಲಿ ನೋಡಿ, ಲ್ಯಾಕ್ಟಿಕ್ ಪೀಲ್ ಅಂತ ಇದೆ. ಸೊ ಲ್ಯಾಕ್ಟಿಕ್ ಪೀಲ್ ಎಲ್ಲಪ್ಪ ಇದೆ ಇದರಲ್ಲಿ ಅಂದ್ರೆ ಈ ತರದ್ದು ಒಂದಿದೆ ನೋಡಿ, ಲ್ಯಾಕ್ಟಿಕ್ ಪೀಲ್ 2 grams. ಸೊ ತುಂಬಾ ಈಸಿ, ಸ್ವಲ್ಪ ಮಸಾಜ್ ಮಾಡ್ಕೊಳ್ಳೋ ಟೆಕ್ನಿಕ್ ಗೊತ್ತಿರಬೇಕು ಅಂಡ್ ನೀವು ನೋಡಿ ಕೂಡ ತುಂಬಾ ಈಸಿಯಾಗಿ ಕಲಿಬಹುದು ಮಸಾಜ್ ಮಾಡೋ ಟೆಕ್ನಿಕ್. ಓಕೆ, ಲ್ಯಾಕ್ಟಿಕ್ ಪೀಲ್ ಲಿಕ್ವಿಡ್ ತರ ಇದೆ. ಇದರಲ್ಲಿ ಬೇಸಿಕಲಿ ಗ್ಲಿಸರಿನ್, ಅಕ್ವಾ ಮತ್ತೆ ಹೈಲುರಾನಿಕ್ ಆಸಿಡ್ ಇದೆಲ್ಲ ಇರೋದ್ರಿಂದ ಏನಾಗುತ್ತೆ, ಮುಖ ಕ್ಲಿಯರ್ ಆಗ್ಲಿಕ್ಕೆ ಹೆಲ್ಪ್ ಆಗುತ್ತೆ. ಜಸ್ಟ್ ಫ್ಯೂ ಸೆಕೆಂಡ್ಸ್ ಅಪ್ಲೈ ಮಾಡಿ ಆದ ನಂತರ ರಿಮೂವ್ ಮಾಡ್ಬೋದು. ಸ್ವಲ್ಪ ಸ್ಕಿನ್ ಟೈಟ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ, ಆವಾಗ ಯು ಕ್ಯಾನ್ ರಿಮೂವ್ ಇಟ್ ವಿತ್ ದ ಹೆಲ್ಪ್ ಆಫ್ ಕಾಟನ್. ಇದೆಲ್ಲ ಬೇಸಿಕ್ ಪ್ರಾಸೆಸ್ ಅಂತ ಹೇಳ್ಬೋದು. ಸ್ಕಿನ್ ಅಲ್ಲಿ ಏನ್ ಡರ್ಟ್ ಎಲ್ಲ ಇರುತ್ತೆ ಅದನ್ನೆಲ್ಲ ರಿಮೂವ್ ಮಾಡ್ಲಿಕ್ಕೆ. ಸ್ವಲ್ಪ ಡೆಡ್ ಸ್ಕಿನ್ ಸೆಲ್ಸ್ ಹಾಗೂ ಹೊರಗಡೆ ಹೋಗಿ ಬಂದಾಗ ಧೂಳು ಅದೆಲ್ಲ ಇರುತ್ತಲ್ಲ. ಓಕೆ, ನೆಕ್ಸ್ಟ್ ಒನ್ ಬಂದ್ಬಿಟ್ಟು ಪ್ಯೂರಿಫೈಯಿಂಗ್ ಟಾನಿಕ್. ಟಾನಿಕ್ ಎಲ್ಲಿದೆ, ಇದರಲ್ಲಿ ಕ್ವಾಂಟಿಟಿ ಎಷ್ಟಿದೆ ಅಂತಾನೆ ಗೊತ್ತಾಗಲ್ಲ. ಈ ತರ ಟ್ಯೂಬ್ ತರದ್ದು ಫಸ್ಟ್ ಟೈಮ್ ನಾನು ಟ್ರೈ ಮಾಡ್ತಾ ಇರೋದು. ಇದು ಏನು ಮಸಾಜ್ ಆ ತರ ಎಲ್ಲ ಏನೂ ಇಲ್ಲ, ನಾವು ಟೋನರ್ ಹೇಗೆ ಯೂಸ್ ಮಾಡ್ತೀವಿ ಅಲ್ಲ ಅದೇ ತರ. ಸ್ವಲ್ಪ ಇರಿಟೇಷನ್ ಅಂತ ಅನ್ಸುತ್ತೆ ಹಚ್ಕೊಂಡಾಗ, ಈ ಪುಡಿ ಕೂದಲಿಗೂ ಭಾರಿ ಕಾಟ ಬರಲ್ಲ.
ಆ್ಯಂಡ್ ಇದರಲ್ಲಿ ಕೂಡ ಗ್ಲಿಸರಿನ್, ಅಲೋವೆರಾ ಜ್ಯೂಸ್ ಹಾಗೂ ಹೈಲುರಾನಿಕ್ ಆಸಿಡ್ ಎಲ್ಲ ಇರುತ್ತೆ. ಇತ್ತೀಚೆಗೆ ತುಂಬ ಪ್ರಾಡಕ್ಟ್ಸಲ್ಲಿ ನೀವು ಹೈಲುರಾನಿಕ್ ಆಸಿಡ್, ನಿಯಾಸಿನಮೈಡ್ ಆ ಥರ ಆಸಿಡ್ ಫಾರ್ಮ್ನ ನೋಡ್ಬೋದು. ಏಕೆ ಅಂತ ಅಂದರೆ ಅಪ್ಗ್ರೇಡ್ ಆದಂಗೆ ರಿಸರ್ಚ್ ಮಾಡ್ದಂಗೆಲ್ಲ ಯಾವ್ದು ಹೇಗೆ ಉಪಯೋಗಿಸ್ಬೋದು ಅನ್ನೋದು ಇನ್ನ ಕ್ಲೀನಾಗಿ ಒಂಥರ ಆಗ್ತಾ ಹೋಗುತ್ತೆ. ಈ ತರ ಎಲ್ಲ ಮಾಡೋದ್ರಿಂದ ನಮ್ಮ ಸ್ಮೈಲ್ ಲೈನ್ಸ್ ನಗಾಡ್ದಾಗ ಎಲ್ಲ ಒಂಥರ ಬರುತ್ತೆ ಅಲ್ಲ, ಸೊ ಅದೆಲ್ಲ ರೆಡ್ಯೂಸ್ ಆಗುತ್ತೆ. ಹಾಗೂ ನಮ್ಮ ಜಾ ಲೈನ್ ಅಲ್ಲಿ ಟೆನ್ಷನ್ ಏನಾದ್ರು ಇದ್ರೆ ಅದು ಕೂಡ ರೆಡ್ಯೂಸ್ ಆಗುತ್ತೆ. ಓಕೆ, ಇದಾಗಿ ಒಂದು 2 ಮಿನಿಟ್ಸ್ ಹೀಗೆ ಬಿಡ್ಬೇಕಾಗುತ್ತೆ. ಆ್ಯಂಡ್ ನನಗೆ ಇತ್ತೀಚೆಗೆ ಏನು ಅಂತ ಅಂದರೆ ಎಸೆನ್ಷಿಯಲ್ ಆಯಿಲ್ಸ್ದು ಸ್ವಲ್ಪ ಕ್ರೇಜ್ ಜಾಸ್ತಿ ಆಗಿದೆ. ಸೊ ಅದಕ್ಕೆ ನಾನು ಇಲ್ಲಿ ಬಾತ್ ಅಂಡ್ ಬಾಡಿ ವರ್ಕ್ಸ್ ಅವರ ಐ ಥಿಂಕ್ ಸ್ಟ್ರೆಸ್ ರಿಲೀಫ್ ಅರೋಮಾ ಥೆರಪಿ ಕ್ಯಾಂಡಲ್ ಉಪಯೋಗಿಸ್ತಾ ಇದ್ದೀನಿ. ಸೆಂಟೆಡ್ ಪರ್ಫ್ಯೂಮ್ ಕ್ಯಾಂಡಲ್, ಯುಕಲಿಪ್ಟಸ್ ಹಾಗೂ ಸ್ಪೇರ್ಮೆಂಟ್. ಸ್ವಲ್ಪ ಟೆನ್ಷನ್ ರಿಲೀಫ್ ಆಗಲಿ ಹಾಗೂ ಏನು ಹೇಳ್ತಾರೆ ಮನೆ ಒಂಥರ ವಾತಾವರಣ ಒಂಥರ ಫ್ರೆಶ್ ಆಗಂತ ಅನ್ನಿಸ್ಲಿ ಅಂತೆಲ್ಲ ಸೆಂಟೆಡ್ ಕ್ಯಾಂಡಲ್ಸ್ನ ಉಪಯೋಗಿಸೋದು. ಸೊ ಅದಕ್ಕೋಸ್ಕರ ಇವಾಗಲೂ ಮಾಡ್ಕೋತಾ ಇರ್ಬೇಕಾದ್ರೆ ಯೂಶಲಿ ಸಲೂನಲ್ಲೆಲ್ಲ ಈ ಎನ್ರಿಚ್ ಎಲ್ಲ ಹೋದಾಗ ಅಲ್ಲೆಲ್ಲ ಹಾಕಿರ್ತಾರೆ ಸೆಂಟೆಡ್ ಪರ್ಫ್ಯೂಮ್ ಕ್ಯಾಂಡಲ್ಸ್. ಇಲ್ಲ ಅಂತ ಅಂದರೆ ನಮ್ಗೇನು ಪ್ರಾಬ್ಲಮ್ ಇದೆ ಅಂತ, ತುಂಬ ತಲೆನೋವು ಅಥವಾ ಬರೀ ಬ್ಲ್ಯಾಕ್ ಹೆಡ್ಸ್ ವೈಟ್ ಹೆಡ್ಸ್ ಏನೋ, ಅಥವಾ ನಿಮಗೆ ರಿಲ್ಯಾಕ್ಸ್ ಆಗಬೇಕಾ ಬಾಡಿ, ಆ ಥರ ಎಲ್ಲ ಕೇಳಿ ಫೇಶಿಯಲ್ ಮಾಡ್ತಾರೆ. ಸೊ ಅದನ್ನ ನೋಡಿ ನಾನು ಕಲ್ತಿದ್ದೀನಿ ಈ ರೀತಿ. ನಮ್ಮ 2 ಮಿನಿಟ್ಸ್ ಆಗಿದೆ. ನೆಕ್ಸ್ಟ್ ಸ್ಟೆಪ್ ಬಂದ್ಬಿಟ್ಟು ಸೆರಮ್. ಸೊ ಸೆರಮ್ ಕೂಡ ಅಷ್ಟೇ ಟ್ಯೂಬಲ್ ಇದೆ. O3+ ಆರ್ಬುಟಿನ್ ಸೆರಮ್. ಈ ತರ ಬರೀ O3+ ಅಂತಾನೆ ಅಲ್ಲ, ಹಲವಾರು ಬ್ರ್ಯಾಂಡ್ ಅಲ್ಲಿ ಬರುತ್ತೆ. ನಾನು O3+ ಏನಂತ ತಗೊಂಡಪ್ಪ ಅಂತ ಅಂದ್ರೆ ನಾ ಮುಂಚಿಂದನು ನನಗೆ ಗೊತ್ತಿದ್ದಂಗಿಂದನು ಆದಷ್ಟು O3+ ಮಾಡಿಸ್ತಿದ್ದೆ ಎಲ್ಲಾ ಕಡೆ. ಅಂಡ್ ಈವನ್ ನಮ್ಗೇನಾದ್ರು ಎಲ್ಲರೂ ಮಾಡಿರ್ತೀರಾ ಅಂತ ಅನ್ಕೊಳ್ತೀನಿ. ಇದು ಈ ಸೆರ ಇದೇನಂತಾರಪ್ಪ, ಸಲೂನ್ಗೆಲ್ಲ ಹೋದಾಗ ನಮ್ಗೆ ಫೇಶಿಯಲ್ ಮಾಡ್ತಾರೆ ಗೊತ್ತಾ. ಫೇಶಿಯಲ್ ಮಾಡೋ ಟೈಮಲ್ಲಿ ಯಾವುದು ಅಂತ ಅಂದ್ರೆ ಬರೀ ಲಾರಿಯಲ್, ಲೋಟಸ್, ಹರ್ಬಲ್ ಫೇಶಿಯಲ್ ಅಂತ ಹೇಳ್ತಾರೆ. ಯಾವುದು ಅಂತ ಹೇಳಲ್ಲ. ನಾನು ಅದಕ್ಕೆ ಏನ್ ಮಾಡ್ತಿದ್ದೆ, ಎಲ್ಲ ಮುಗಿಸ್ಕೊಂಡು ಹೋಗಕ್ಕಿಂತ ಮುಂಚೆ ಎಲ್ಲ ಪಕ್ಕಕ್ಕೆ ಇಟ್ಟಿರ್ತಾರೆ ಅಲ್ಲೇ, ಸೊ ಅದನ್ನೆಲ್ಲ ನೋಡಿ ಹೋಗ್ತಿದ್ದೆ. ಅವಾಗ ಗೊತ್ತಾಗ್ತಿತ್ತು ಯಾವ ಬ್ರ್ಯಾಂಡ್ ಯೂಸ್ ಮಾಡ್ತಾ ಇದ್ದಾರೆ ಅಂತ. ಮೋಸ್ಟ್ ಆಫ್ ದ ಪೀಪಲ್ ಇದನ್ನ ಮಾಡಿರ್ತಾರೆ, ಯಾಕೆಂದ್ರೆ ಗೊತ್ತಾಗ್ಬೇಕಲ್ವಾ ಅವ್ರು ನಾವು ದುಡ್ಡು ಕೊಟ್ಟಿದ್ದಕ್ಕೆ ಉಪಯೋಗಿಸ್ತಾ ಇದಾರ ಅಂತ. ಅದಕ್ಕೆ ಅವಾಗ ಗೊತ್ತಾಯ್ತು ಸಾರಾ ಇಸ್ ಆಲ್ಸೋ ಅ ವೆರಿ ಗುಡ್ ಬ್ರ್ಯಾಂಡ್ ಅಂತ. ಸೊ ಸೆರಮ್ ಅಪ್ಲೈ ಮಾಡ್ತಾ ಇದ್ದೀನಿ. ಇದು ಫೇಸ್ ಶೀಟ್ ಅಲ್ಲಿ ಈ ಫೇಸ್ ಜಾಬ್ದು, ಗಾರ್ನಿಯರ್ದು ಎಲ್ಲ ಫೇಸ್ ಶೀಟ್ ಬರುತ್ತೆ ಅಲ್ಲ, ಅದೇ ತರ. ಸೊ ನಮ್ಮ ಜೇಡ್ ರೋಲರ್ ಕಮ್ಸ್ ಇನ್ ಟು ಪಿಕ್ಚರ್ ಹಿಯರ್. ಯೂಶಲಿ ಜೇಡ್ ರೋಲರ್ನ ರಾ ಸ್ಕಿನ್ ಅಥವಾ ಡ್ರೈ ಸ್ಕಿನ್ ಮೇಲೆ ರನ್ ಮಾಡಬಾರ್ದು. ಸ್ವಲ್ಪ ಸ್ಕಿನ್ ಆಯಿಲ್, ಫೇಶಿಯಲ್ ಆಯಿಲ್ ಇಲ್ಲ ಅಂತಂದ್ರೆ ಈ ತರ ಸೆರಮ್ ಏನಾದ್ರೂ ಅಪ್ಲೈ ಮಾಡ್ಕೊಂಡಿರ್ಬೇಕು. ಇದನ್ನ ಯೂಸ್ ಮಾಡೋದ್ರಿಂದ ಏನಾಗುತ್ತೆ, ಸ್ಕಿನ್ ಟೈಟ್ನಿಂಗ್ ಆಗುತ್ತೆ ಹಾಗೂ ರಿಂಕಲ್ಸ್ ಬರೋದು, ಏಜಿಂಗ್ ಸೈನ್ಸ್, ರಿಂಕಲ್ಸ್ ಆಗೋದು, ಸ್ಮೈಲ್ ಲೈನ್ಸ್ ಎಲ್ಲ ಇದಾಗೋದು ಅವಾಯ್ಡ್ ಆಗುತ್ತೆ. ಹಾಗೂ ರೋಸ್ ಕ್ವಾರ್ಟ್ಸ್ ಯೂಸ್ ಮಾಡೋದ್ರಿಂದ ಇಟ್ಸ್ ಸಿಂಬಲ್ ಆಫ್ ಲವ್. ನೋಡಿರ್ಬೋದು ನೀವು ವೈಷ್ಣವಿ ಅವರ ರೀಸೆಂಟ್ ವಿಡಿಯೋ. ವೈಷ್ಣವಿ ಅಂದ್ರೆ ಬಿಗ್ ಬಾಸ್ ವೈಷ್ಣವಿ ಹೇಳ್ತಾ ಇರೋದು. ಸೊ ಅವರು ರೋಸ್ ಕ್ವಾರ್ಟ್ಸ್ ಎಲ್ಲ ಇಟ್ಕೊಂಡು ನಂಗೆ ಖುಷಿ ಆಯ್ತು ನೋಡಿ. ನಂಗಂತೂ ತುಂಬಾ ಇಷ್ಟ ಅವರು. ಇಲ್ಲಿ ತುಂಬಾ ಚೆನ್ನಾಗಿ ನಿಮ್ಗೆ ಫೀಲ್ ಆಗುತ್ತೆ. ಟೆನ್ಷನ್ ಇರುತ್ತೆ ಮಾತಾಡಿ, ಸೊ ಅದು ತುಂಬಾ ಚೆನ್ನಾಗಿ ರಿಲ್ಯಾಕ್ಸ್ ಆಗುತ್ತೆ. ದಿನದಲ್ಲಿ ಒಂದ್ಸತಿನಾದ್ರೂ ರಾತ್ರಿ ಮಲ್ಕೊಳ್ಬೇಕಾದ್ರೆ ಇಲ್ಲ ಬೆಳಗ್ಗೆ ಎದ್ದಾಗ ಉಪಯೋಗಿಸಿ. ತುಂಬಾ ಲೈಟ್ ಬ್ರಷ್, ಬ್ಲಡ್ ಸರ್ಕ್ಯುಲೇಷನ್ ಎಲ್ಲ ಇಂಪ್ರೂವ್ ಆಗುತ್ತೆ ಹಾಗೂ ಸಮ್ ಕೈಂಡ್ ಆಫ್ ರಿಲ್ಯಾಕ್ಸೇಷನ್. ಆಕ್ಚುಲಿ ನನಗೆ ಮಾಡ್ಕೊಳ್ಳೋದಕ್ಕಿಂತ ಬೇರೆಯವ್ರಿಗೆ ಮಾಡಿದ್ರೆ ಭಾರಿ ಇಷ್ಟ. ಯಾಕಂದ್ರೆ ಒಂಥರ ಮಜಾ ಇರುತ್ತೆ. ನಮಗೆ ಮಾಡ್ಕೊತಾ ಇದ್ರೆ ಏನೋ ಸುಸ್ತಾಗುತ್ತೆ ಅನ್ಸುತ್ತೆ. ಆ್ಯಂಡ್ ಸ್ಮಾಲರ್ ಒನ್ ತುಂಬಾ ಸಾಫ್ಟ್ ಆಗಿ. I love you too.
ಆ್ಯಂಡ್ ಯಾವತ್ತೂ ಕುತ್ತಿಗೆ ಭಾಗ ಬಿಡಬೇಡಿ. ಹಾಗೂ ನಮ್ಮ ಇಲ್ಲಿ ಏನ್ ನೆಕ್ ಹತ್ರ ಇರುತ್ತೆ ಒಂದು ಫ್ಯೂ ಮಿನಿಟ್ಸ್ ಮಾಡಿದ್ರೆ ಸಾಕು. ತುಂಬಾ ಅಷ್ಟು ಅನ್ಸುತ್ತೆ. Okay, next one is Dermo Melan Cream. Okay, whitening cream, Dermo Melan Cream. ಒಂದೊಂದ್ರಲ್ಲಿ ಸ್ಕ್ರಬ್ ಇರುತ್ತೆ, ಒಂದೊಂದ್ರಲ್ಲಿ ಸ್ಕ್ರಬ್ ಇರೋದಿಲ್ಲ. ಸೊ ನೋಡಿ ತಗೊಂಡ್ರೆ ಒಳ್ಳೇದು. ಈ ಡರ್ಮೋ ಮೆಲಾನ್ ಕ್ರೀಮ್ ಅಂತ, ವಿಚ್ ಹ್ಯಾಸ್ ಫ್ರೂಟ್ ಎಕ್ಸ್ಟ್ರಾಕ್ಟ್, ಕುಕುಂಬರ್ ಎಕ್ಸ್ಟ್ರಾಕ್ಟ್ ಅಂಡ್ ಆರೆಂಜ್ ಪೀಲ್ ಎಕ್ಸ್ಟ್ರಾಕ್ಟ್, ಹೈಲೋರಾನಿಕ್ ಆಸಿಡ್. ನೋಡಿ ಎಲ್ಲದರಲ್ಲೂ ಹೈಲೋರಾನಿಕ್ ಆಸಿಡ್ ತುಂಬಾ ಕಾಮನ್ ಆಗ್ಬಿಟ್ಟಿದೆ. ಅಂಡ್ ಗ್ಲಿಸರಿನ್, some kind of perfume is also there. Okay, so ಈ ತರ ಎಲ್ಲ ಆಡ್ ಮಾಡಿರ್ತಾರೆ. ನೀವು ನೋಡ್ಬೋದು ಇದು ಶೈನ್ ಅಂಡ್ ಬ್ರೈಟ್ ಕಿಟ್ ಅಲ್ವಾ. ಸೊ ಅದಕ್ಕೆ ಏನೇನ್ ಬೇಕೋ ಸ್ಕಿನ್ ವೈಟ್ನಿಂಗ್ ಆಗ್ಲಿಕ್ಕೆ ಅದನ್ನೆಲ್ಲ ಆಡ್ ಮಾಡಿರ್ತಾರೆ. ಫೇಶಿಯಲ್ ಆರ್ ಕ್ಲೀನ್ ಅಪ್ ಇಸ್ ಆಲ್ ಅಬೌಟ್ ಮಸಾಜ್. ಮಸಾಜ್ ಎಷ್ಟು ಚೆನ್ನಾಗಿ ಮಾಡ್ತೀವೋ ಅಷ್ಟೇ ಚೆನ್ನಾಗಿ ಬ್ಲ್ಯಾಕ್ ಹೆಡ್ಸ್ ವೈಟ್ ಹೆಡ್ಸ್ ರಿಮೂವ್ ಆಗುತ್ತೆ. ಇದನ್ನ ಕಾಟನ್ ಅಲ್ಲಿ ಹೀಟ್ ಮಾಡ್ಕೊಂಡು ಆಗ್ಲೇ ಹೇಳಿದಾಗೆ ಇತ್ತೀಚೆಗೆ ಸ್ವಲ್ಪ ಹೊರಗಡೆ ಜಾಸ್ತಿ ತಿನ್ನೋದ್ರಿಂದ ಬ್ರೇಕ್ಔಟ್ಸ್ ಜಾಸ್ತಿ ಆಗ್ತಿದೆ ಮುಖದಲ್ಲಿ. ಸ್ಕಿನ್ ಕೇರ್ ಕೂಡ ಮಾಡ್ಕೊಳ್ತಾ ಇರಲಿಲ್ಲ ಒಂದೆರಡು ವಾರ. ಸ್ವಲ್ಪ ಅಲ್ಲಿ ಇಲ್ಲಿ ಓಡಾಡೋದೆಲ್ಲ ಹೆಚ್ಚಾಗಿತ್ತು ಅದಕ್ಕೆ. ಸೊ ತುಂಬ ಹಾರ್ಶ್ ಆಗಿ ಇದನ್ನೆಲ್ಲ ಮಾಡಬೇಡಿ, ತುಂಬ ಸಾಫ್ಟ್ ಆಗಿ ಮಾಡಿ, ಯಾಕೆಂದ್ರೆ ಮುಖ ಆಲ್ರೆಡಿ ತುಂಬ ಸಾಫ್ಟ್ ಆಗಿರುತ್ತೆ ಇವಾಗ. ಆ್ಯಂಡ್ ನೆಕ್ಸ್ಟ್ ಒನ್ ಇಸ್ ನಾನು ಇದನ್ನ ಪ್ಲಗ್ ಮಾಡ್ತಾ ಇದ್ದೀನಿ. ಎಸ್ ಆನ್ ಆಯಿತು. ಇದು ಬಂದು ಇದರ ಹೀಟರ್ ಕೇಳಿಸ್ತಾ ಇದೆಯಾ? ಸೊ ಇದು ಫೇಸ್ ಸ್ಟೀಮರ್. ಇದನ್ನ ಈಗ ಸ್ಟೀಮ್ ತಗೊಳ್ಬೇಕಾಗುತ್ತೆ. ಇಲ್ಲಿ ನೋಡ್ಬೋದು ಒಳಗಡೆಯಿಂದ ಸ್ಟೀಮ್ ಬರ್ಲಿಕ್ಕೆ ಸ್ಟಾರ್ಟ್ ಆಗಿದೆ. ಇದರಲ್ಲಿ ಚೆನ್ನಾಗಿ ಸ್ಟೀಮ್ ತಗೋಬೇಕು, ನಾಟ್ ಫಾರ್ ಬೇಬಿ. ಸೊ ಸ್ಟೀಮ್ ಚೆನ್ನಾಗಿ ಬರಲಿ, ಸ್ವಲ್ಪ ಒಂದೆರಡು ಸೆಕೆಂಡ್ ಆಗಲಿ, ಇಮಿಡಿಯೇಟ್ ಸ್ಟೀಮ್ ಬರುತ್ತೆ. ಇದು ವೆಯ್ಟ್ ಮಾಡೋ ಥರ ಎಲ್ಲ ಇಲ್ಲ.
ಮುಖದ ಯಾವ ಭಾಗದಲ್ಲಿ ಜಾಸ್ತಿ ಇದೆ ಅಂತ ಅನ್ಸುತ್ತೋ ಅಲ್ಲಿಗೆ ಸ್ವಲ್ಪ ಜಾಸ್ತಿ ಕಾನ್ಸಂಟ್ರೇಟ್ ಮಾಡಿ. ಇದನ್ನ ನಾನು ಸ್ಟೆರ್ಲೈಸ್ ಮಾಡಿದ್ದೀನಿ. ಸ್ಟೆರ್ಲೈಸ್ ಅಂತ ಅಂದ್ರೆ ಬಿಸಿ ನೀರಲ್ಲಿ ಹಾಕಿ ಕುದಿಸಿದ್ದೀನಿ. ನಾನೇ ಯೂಸ್ ಮಾಡ್ಕೊಳ್ಳೋದು, ಆಬ್ವಿಯಸ್ಲಿ ಬೇರೆ ಯಾರು ಉಪಯೋಗಿಸಲ್ಲ, ಬಟ್ ಅಂದ್ರೂ ಬೇಕಾಗತ್ತೆ, ಸ್ವಲ್ಪ ಕೇರ್ ಬೇಕಾಗತ್ತೆ. ಆ್ಯಂಡ್ ಲೆಟ್ ಮೀ ಸ್ಟಾರ್ಟ್ ರಿಮೂವಿಂಗ್ ನನ್ನ ಮೇನ್ ಕನ್ಸರ್ನ್ ಬದಿ ವೈಟ್ ಹೆಡ್ಸ್. ನೋಡಿ ಎಷ್ಟೊಂದಿದೆ. ತುಂಬ ಪ್ರೆಸ್ ಮಾಡಿ ಮಾಡಬೇಡಿ, ರಿಮೂವ್ ಆಗತ್ತೆ. ಅದೇ ನಿಮ್ಗಿನ್ನ ರಿಮೂವ್ ಆಗ್ತಾ ಇಲ್ಲ, ಸ್ವಲ್ಪ ಪ್ರೆಷರ್ ಹಾಕಬೇಕಾಗಿದೆ ಅಂತ ಅಂದ್ರೆ ಇನ್ನೊಂದ್ಸತಿ ಸ್ಟೀಮ್ ಮಾಡಿ. ಜಸ್ಟ್ ಈಗ ಒಂದ್ಸತಿ ರನ್ ಮಾಡಿದ್ರೆ ಆಯ್ತು. ಯಾವುದು ಡೆಡ್ ಸ್ಕಿನ್ಸ್ ಅಲ್ಲಿ ತುಂಬಾ ಮೆತ್ತಗಾಗಿರುತ್ತೋ ಅದು ಬರುತ್ತೆ. ನೀವು ಪ್ರೆಸ್ ಮಾಡಿ ತೆಗಿಯೋ ತರ ಎಲ್ಲ ಏನೂ ಇಲ್ಲ. ಸೊ ಬ್ಲ್ಯಾಕ್ ಹೆಡ್ಸ್ ವೈಟ್ ಹೆಡ್ಸ್ ಇನ್ನೊಂದು ಮೆಥಡಲ್ಲಿ ಹೇಗೆ ತೆಗಿಬೋದು ಅಂತಂದ್ರೆ, ಕೈಯನ್ನ ಇದೇ ರೀತಿ ಬಟ್ಟೆಯಲ್ಲಿ ಇಟ್ಕೊಂಡಿದ್ದೀನಿ ನೋಡಿ, ಒಂದು ತೆಳು ಬಟ್ಟೆ ಅದನ್ನ ಇಟ್ಕೊಂಡು ಈ ರೀತಿ ಪ್ರೆಸ್ ಮಾಡ್ತಾ ಹೋದ್ರೆ ತುಂಬಾ ಚೆನ್ನಾಗಿ ಬರುತ್ತೆ. ಬಟ್ ಈ ತರ ಟೂಲ್ ಇಲ್ಲ ಅಂತ ಹೇಳೋರು ಇದನ್ನ ಮಾಡ್ಬೋದು. ಜಸ್ಟ್ ತೋರಿಸ್ದೆ ಅಷ್ಟೇ ನೋಡಿ. ಏನು ನೀವು ಕ್ರೀಮ್ ಕಲರ್ ತರ ಏನ್ ನೋಡ್ತೀರಾ ಅದೆಲ್ಲ ವೈಟ್ ಹೆಡ್ಸ್. ನಂಗೆ ವೈಟ್ ಹೆಡ್ಸ್ ತುಂಬಾ, ಬ್ಲ್ಯಾಕ್ ಹೆಡ್ಸ್ ಅಷ್ಟೊಂದಿಲ್ಲ. ಕೆಂಪು ಕಾಣ್ತಾ ಇದೆ ನೋಡಿ. ಇದಾದ ನಂತರ ಡಮೋಲಿನ್ ಕ್ರೀಮ್ ಆಯಿತು. ಲಾಸ್ಟ್ 2 ಸ್ಟೆಪ್ ಇದೆ, ಒಂದು ಮಾಸ್ಕ್ ಆ್ಯಂಡ್ ಇನ್ನೊಂದು ಬಂದು ವೈಟ್ನಿಂಗ್ ಕ್ರೀಮ್. ಓಕೆ, ಸೊ ಈಗ ಮಾಸ್ಕ್ಗೆ ನಾನು ಒಂದು ಬೌಲಲ್ಲಿ ಮಾಸ್ಕ್ನ ಹಾಕಿ ಅದಕ್ಕೆ ರೋಸ್ ವಾಟರ್ನ ಇಲ್ಲ ನಾರ್ಮಲ್ ನೀರನ್ನ ಮಿಕ್ಸ್ ಮಾಡ್ತೀನಿ. ಆ್ಯಂಡ್ ಇದು ಯಾವ ಥರ ಮಾಸ್ಕ್ ಅಂತ ಅಂದರೆ ನೀವು ಇಮಿಡಿಯೇಟಾಗಿ ಹಾಕೋಬೇಕು, ಇಲ್ಲ ಅಂತಂದರೆ ಗಟ್ಟಿ ಆಗೋಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ. ಒಳ್ಳೆ ಕ್ರೇಜಿ ಆಗಿರುತ್ತೆ ಈ ಮಾಸ್ಕ್ ಅದರ ನಿಜವಾಗ್ಲೂ. ರೆಡಿ ಆಗಿದೆ. ಇದು ನೋಡಿ, ಈ ತರ ಫ್ಲೋಯಿಂಗ್ ಕನ್ಸಿಸ್ಟೆನ್ಸಿ ಇರಬೇಕು, ತುಂಬಾ ನೀರಾಗಿರಬಾರ್ದು. ಈಗ ಇದನ್ನ ಮುಖದ ಮೇಲೆ ಅಪ್ಲೈ ಮಾಡಬೇಕು. ಒಂದು 20 ಮಿನಿಟ್ಸ್ ಬಿಟ್ಟರೆ ಈ ರೀತಿ ಫುಲ್ ಕ್ರ್ಯಾಕ್ ಬಿಡೋ ಥರ ಆಗುತ್ತೆ, ಟೈಟ್ ಆಗುತ್ತೆ ಸ್ಕಿನ್. ಆ ಟೈಮಲ್ಲಿ ನಾವು ಅದನ್ನು ಈ ರೀತಿ ಪೀಲ್ ಮಾಡಬೇಕು. ಕೆಳಗಿಂದ ಮೇಲೆ ಪೀಲ್ ಮಾಡಿದರೆ ಒಳ್ಳೆಯದು. ಮಾಸ್ಕಿನ ಥಿಕ್ಕಿದ್ರೆ ಕನ್ಸಿಸ್ಟೆನ್ಸಿ ಕಲಸಿರೋದು, ಅದು ಅಪ್ಲೈ ಮಾಡಿ ತೆಗೆದಾಗ ನಮ್ಮ ಮುಖದ ಒಂದು ಅಚ್ಚು ಮೌಲ್ಡ್ ಥರನೇ ಎಕ್ಸಾಕ್ಟಾಗಿ ಕಾಣುತ್ತೆ. ಇದು ತುಂಬ ಕೂಲಿಂಗ್ ಎಫೆಕ್ಟ್ ಕೊಡುತ್ತೆ ಮುಖಕ್ಕೆ, ತುಂಬ ರಿಲ್ಯಾಕ್ಸ್ ಅಂತ ಅನಿಸುತ್ತೆ. ಸೊ ನನಗೆ ಫೇವ್ರೇಟ್ ಇದು, ಬೆಸ್ಟ್ ಪಾರ್ಟ್ ಆಫ್ ದಿಸ್ ಫೇಶಿಯಲ್. ನೀವು ಟ್ರೈ ಮಾಡೋದು ಮಾತ್ರ ಮರಿಬೇಡಿ. ಮುಖ ಒಂದು ರೌಂಡ್ ವಾಶ್ ಮಾಡ್ಕೊಂಡು ಬಂದಿದ್ದೀನಿ ನೋಡಿ, ಸ್ವಲ್ಪ ಕ್ಲಿಯರ್ ಅಂತ ಅನ್ನಿಸ್ತಿದೆ. ಅದೇನು ಸ್ವಲ್ಪ ರೆಸಿಡ್ಯೂ ಎಲ್ಲ ಇತ್ತಲ್ಲ ಅದೆಲ್ಲ
ಕ್ಲೀನಾಗಿ ಹೋಗಿದೆ ಅಂಡ್ ಲೈಟಾಗೆ ಗ್ಲೋ ಬಂದಿದೆ ಅಲ್ವಾ, ಗ್ಲೋ ಕೂಡ ಬಂದಿದೆ, ಅದ್ರ ಜೊತೆ ಬ್ರೈಟ್ ಅಂತ ಕೂಡ ಅನ್ನಿಸ್ತಿದೆ. ಅಂಡ್ ನಮ್ಮ ಲಾಸ್ಟ್ ಸ್ಟೆಪ್ ಬಂದ್ಬಿಟ್ಟು ವೈಟ್ನಿಂಗ್ ಕ್ರೀಮ್. ಇದು SPF ಸಮೇತ ವಿಚ್ ಇಸ್ ಕನ್ಸಿಡರ್ಡ್ ಅ ಸನ್ಸ್ಕ್ರೀನ್. ಸೊ ಇದನ್ನ ಅಪ್ಲೈ ಮಾಡ್ಕೋತೀನಿ. ಸೊ ಈ ತರ ಸ್ಕಿನ್ ಕೇರ್ ಎಲ್ಲ ಮಾಡ್ಕೋಬೇಕಾದ್ರೆ, ಫೇಶಿಯಲ್ ಆಗಿರ್ಬೋದು, ಕ್ಲೀನಪ್ ಆಗಿರ್ಬೋದು, ಇದೆಲ್ಲ ಮಾಡ್ಕೋಬೇಕಾದ್ರೆ ನೀವು ಸಾರಿ ಎಕ್ಸ್ಟರ್ನಲ್ ಮೇಕಪ್ ಆ ಥರ ಎಲ್ಲ ಏನು ಅಪ್ಲೈ ಮಾಡಬಾರ್ದು. ಅಂಡ್ ಬೇರೆ ಯಾವ ಸೋಪ್ ಅದರಲ್ಲೆಲ್ಲ ಫೇಸ್ ವಾಶ್ ಮಾಡಬಾರ್ದು. ಕೆಲವೊಂದ್ಸತಿ ಏನಾಗುತ್ತೆ, ಇವ್ರದೇ ಕ್ರೀಮ್ಗಳು ಕೊಟ್ಟಿರ್ತಾರೆ, ಐ ಮೀನ್ ಫೇಸ್ ವಾಶ್ ಕೂಡ ಕೊಟ್ಟಿರ್ತಾರೆ, ಮಾಯಿಶ್ಚರೈಸರ್ ಕೂಡ ಕೊಟ್ಟಿರ್ತಾರೆ. ಸೊ ಇನ್ ದಟ್ ಕೇಸ್ ನೀವು ಅದನ್ನೇ ಉಪಯೋಗಿಸ್ಬೋದು. ಬಟ್ ಕೊಟ್ಟಿಲ್ಲ ಅಂತ ಅಂದ್ರೆ ನೀವು ಏನು ಬೇರೆ ಫೇಸ್ ವಾಶ್ ಯೂಸ್ ಮಾಡೋದು, ಸೋಪ್ ಯೂಸ್ ಮಾಡೋದು ಅದನ್ನೆಲ್ಲ ಮಾಡಕ್ ಹೋಗ್ಬೇಡಿ. ಹಾಗೆ ಸ್ವಲ್ಪ ಬೇರ್ ಸ್ಕಿನ್ ತರ ಇರಬೇಕು, ಏನು ಹಚ್ಕೊಳಕ್ ಹೋಗ್ಬಾರ್ದು. ಇದಿಷ್ಟು ಕಂಪ್ಲೀಟ್ ಪ್ರಾಸೆಸ್ ಫೇಶಿಯಲ್ದು. ಜಸ್ಟ್ ಹಾಗೆ ಒಂದು ವಾಶ್ ಮಾಡ್ಕೊಂಡು ಬಂದ್ಬಿಡ್ತೀನಿ ನಾನು ವಾಪಸ್. ಇಲ್ಲಿಗೆ ಮುಗೀತು ನಮ್ಮ ಫೇಶಿಯಲ್ ರಿಚುವಲ್. ಅವಾಗವಾಗ ಆ ಥರ ಮಾಡ್ಕೊಳ್ತಾ ಇದ್ರೆ ಸ್ಕಿನ್ ತುಂಬ ಚೆನ್ನಾಗಿ ರಿಜುವಿನೇಟ್ ಆಗಲಿಕ್ಕೆ ಹೆಲ್ಪ್ ಆಗುತ್ತೆ ಆ್ಯಂಡ್ ಒಂದು ಒಳ್ಳೆ ಗ್ಲೋ ಕೊಡುತ್ತೆ ಅಂತಲೇ ಹೇಳ್ಬೋದು. ಸೊ ಮನೇಲೇ ಸಿಗತಕ್ಕಂತಹ ವಸ್ತುಗಳಿಂದ ಕೂಡ ಮಾಡ್ಕೊಳ್ಬೋದು. ಬಟ್ ಸಮ್ ಟೈಮ್ಸ್ ಏನಾದರೂ ಆ ಥರ ಇದೆ, ಎಲ್ಲ ರೆಡಿ ಮಾಡೋಕ್ಕೆ ಆಗಲ್ಲಪ್ಪ ಅಂತ ಅಂದಾಗ ಈ ಥರ ಮಾಡ್ಕೊಂಡು ತುಂಬ ಚೆನ್ನಾಗಾಗುತ್ತೆ. ಇದು ಆ್ಯಕ್ಚುಲಿ ಮೆಹಂದಿ ಥರ, ಮೆಹಂದಿ ಫಸ್ಟ್ ದಿನ ಹಾಕಿದಾಗ ಅಷ್ಟು ಗ್ಲೋ ಬರಲ್ಲ, ನೆಕ್ಸ್ಟ್ ದಿನ ಬರುತ್ತೆ ಅಲ್ವಾ. ಸೊ ಅದೇ ರೀತಿ ಇಲ್ಲೊಂದು ಸ್ವಲ್ಪ ಉಳ್ಕೊಂಡ್ಬಿಟ್ಟಿದೆ. ಅದೇ ರೀತಿ ಸ್ವಲ್ಪ ಒಂದೆರಡು ದಿನ, ಒಂದಿನ ಆದ ನಂತರ ತುಂಬ ಚಂದ ಗ್ಲೋ ಇರುತ್ತೆ ಸಲೂನಲ್ಲಿ ಹಾಗೂ ನಾವು ಮಾಡ್ಕೊಳ್ಳೋದಕ್ಕೆ. ಸೊ ನನಗಂತೂ ತುಂಬ ಇಷ್ಟ. ಅಲ್ಲಿ ಹೋಗಿ ಯಾವಾಗಾದ್ರೂ ಅಲ್ಲೂ ಮಾಡಿಸ್ತೀನಿ, ಇಲ್ಲ ಅಂತ ಅಲ್ಲ, ಅಲ್ಲೂ ಮಾಡಿಸ್ತೀನಿ. ಈ ಥರ ಮಾಡಿಸಿದಾಗ ತುಂಬ ಖುಷಿ ಆಗುತ್ತೆ. ಏನೋ ಒಂಥರ ಸ್ಯಾಟಿಸ್ಫ್ಯಾಕ್ಷನ್, ನಾವೇ ಮಾಡ್ಕೊಂಡ್ವಿ ಆ್ಯಂಡ್ ಆ ಫೀಲಿಂಗೇ ಇಟ್ಸ್ ಅನ್ ಅ ಡಿಫ್ರೆಂಟ್ ಲೆವೆಲ್. ಸೊ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ. ಆ್ಯಂಡ್ ಯು ವಿಲ್ ಸಿ ಅ ಡೆಫಿನೆಟ್ ಗ್ಲೋ ಟುಮಾರೋ. ಡೆಫಿನೆಟ್ಲಿ ತುಂಬ ಚೆನ್ನಾಗಿ ಈಗಲೇ ಆಲ್ರೆಡಿ ತುಂಬ ಚಂದ ಅಂತ ಅನ್ನಿಸ್ತಾ ಇದೆ. ಸೊ ನನ್ನ ಈ ಸ್ಕಿನ್ ರಿಚುವಲ್ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ. ಅಂಟಿಲ್ ಮೈ ನೆಕ್ಸ್ಟ್ ವಿಡಿಯೋ, ಆಲ್ ದಿ ಬೆಸ್ಟ್, ಟೇಕ್ ಕೇರ್, ಬಾಯ್, ಧನ್ಯವಾದಗಳು. ಆ್ಯಂಡ್ ನಮ್ಮ ಚೇರಿ, ನಾನು ಇದನ್ನೆಲ್ಲ ಮುಗಿಸೋ ಅಷ್ಟೊತ್ತಿಗೆ ನನ್ನ ಪಾಟ್ನ ಹೊಡೆದು ಹಾಕಿದ್ದಾಳೆ. ನನ್ನ ಸೆಂಟೆಡ್ ಪಾಟ್ ನೋಡಿ ಎಷ್ಟೆಲ್ಲ ಕಿತಾಪತಿ ಮಾಡ್ತಾಳೆ ಅವಳು. ನಂಗೆ ತುಂಬ ಸಿಟ್ಟು ಬರುತ್ತೆ ಒಂದೊಂದ್ಸತಿ. ಬಟ್ ಓಕೆ ಅಂತ ಹೇಳಿ ಸುಮ್ಮನಾಗೋದು, ಜೋರಾಗಿ ಒಂದಷ್ಟು ತೊಗೊಂಡು ಓಕೆ ಅಂತ ಹೇಳಿ ಸುಮ್ಮನಾಗೋದು. ಸೊ ಹಾಗಾದರೆ ನೆಕ್ಸ್ಟ್ ವಿಡಿಯೋ ಸಿಗ್ತೀನಿ. ಬಾಯ್, ಟೇಕ್ ಕೇರ್, ಧನ್ಯವಾದಗಳು.